ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದೇ ಅಂಬಾದೇವಿಯ ತೇರು. ಹಾಯ್ ಫ್ರೆಂಡ್ಸ್, ಇದೇ ಅಂಬಾದೇವಿಯ ಗುಡಿ. ಇದೇ ಫ್ರೆಂಡ್ಸ್ ನೋಡಿ. ಇದೇ ಫ್ರೆಂಡ್ಸ್ ಎಲ್ಲ ಅಂಬಾದೇವಿಯ ಗುಡಿ. ಅಮ್ಮ ಬೈದಂಗೆ ನೀನು ಯಾಕೆ ನಮ್ಮನ್ನು ನೋಡ್ಕೊಂಡು ಈಗ ಆಮೇಲೆ ಅಲ್ಲಿ ಬತ್ತಿ ಒಳಗೆ ಕೊಟ್ಬಿಟ್ರಂಗೆ ತಗೊಳ್ರಿ ಎಣ್ಣೆನ ಅದಕ್ಕೆ ಕೊಟ್ಬಿಟ್ರಂಗೆ ಇಬ್ಬರು ಒಂದೇ ತಗ ಬರ್ತೀರಲ್ಲ ಹೆಂಗೆ ಹಚ್ಬೇಕಿಲ್ಲ ಒಂದೂರೇನೆ ಇದೆ ಪಾಪ. ನಾನೇನು ಮಧ್ಯದಾಗ್ತಾರೆ ಮಧ್ಯ ಇನ್ನೊಂದು ಕಡ್ಡಿ ತಗ ಆಯ್ತಾಯ್ತು. ನೀವು ಅಡ್ಡ ಬಿಡ್ರಿ ಅವ್ರು ಹೋಗ್ಲಿ. ಸೈಡ್ ಇವಾಗ ನಾವು ಹಳೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಳೆ ದೇವಸ್ಥಾನ ಕಿತ್ತಾಕಿ ಹೊಸ ದೇವಸ್ಥಾನ ಮಾಡ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ಇದೇ ಅಂಬಾ ತಾಯಿ ನೆಲೆಸಿರೋ ಜಾಗ. ಇದೇ ಫ್ರೆಂಡ್ಸ್, ಇದೇ ಅಂಬಾ ತಾಯಿ ನೆಲೆಸಿರೋ ಜಾಗ. ಇವಾಗ ನಾವೆಲ್ಲರೂ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಫ್ರೆಂಡ್ಸ್, ಹೋಗೋಣ. ನೋಡಿ ಫ್ರೆಂಡ್ಸ್, ಇದು ಸ್ವಾಮೀಜಿಗಳು ತಪಾಸ್ ಮಾಡೋ ಜಾಗ. ಗದ್ದಿಗೆ ಅಪ್ಪ
ಸಾಮಾನ್ಯ ಜ್ಞಾನ ಕೂತಿದ್ದೀನಪ್ಪ. ಅದೇ ಚೆಂಡಿ ಅದು ಕೇಳಪ್ಪ ಇಲ್ಲಿ ಬಂದ ಈಗ ಗುಹೆ ಹತ್ರ ಇದ್ದೀವಿ ಬಂದ್ವಿ. ಈಗ ಇಲ್ಲಿ ಬಿಡ್ರಿ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಅಂತ ಬನ್ನಿ ನೋಡಿ ಫ್ರೆಂಡ್ಸ್, ರಹಸ್ಯವಾದ ದೇವಸ್ಥಾನ. ಕರ್ಕೊಂಡ್ಬರ್ಬೇಕಾ ಅಪ್ಪನ? ಸಮಾಧಿ ಆಗಿರೋದು 50 ವರ್ಷ ಇಲ್ಲೇ ತಪಸ್ ಮಾಡಿ ಸಮಾಧಿ ಆಗಿರೋದು. ಅಲ್ಲ ಬರ್ಲಿರಮ್ಮ, ಎಲ್ಲರೂ ಹೋಗಕ್ಕಾಗಲ್ಲ. ಇವರು 50 ವರ್ಷ ತಪಾಸ್ ಮಾಡಿ ಇಲ್ಲೇ ಜೀವ ಸಮಾಧಿ ಆಗಿದ್ದಾರೆ. ವರ್ಷಕ್ಕೊಮ್ಮೆ ಜಳಕ ಮಾಡ್ತಿದ್ರಂತೆ. ನೋಡಿ ಫ್ರೆಂಡ್ಸ್, ಇವರೇ ಚಿದಾನಂದ ಸ್ವಾಮಿದು ರಿಯಲ್ ಸಮಾಧಿ ಇದು.